ಹಾಯ್ ಹೆಲೋ, ನನ್ನ ಎಸ್ ಎಸ್ ಎಲ್ ಸಿ ಚಾಂಪಿಯನ್ಸ್. ನಿಮಗೆ ನಾಳೆ ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಆಲ್ ದ ಬೆಸ್ಟ್ ಫಾರ್ ದ್ಯಾಟ್. ನಾಳೆಯಿಂದ ನಿಮ್ಮ ಫಸ್ಟ್ ಇಂಗ್ಲೀಷ್ ಎಕ್ಸಾಮ್. ಸೊ ಇಂಗ್ಲೀಷ್ ಎಕ್ಸಾಮ್ ಹೋಗೋ ಮೊದಲು ನಿಮಗೆ ಯಾವುದೆಲ್ಲ ನಾನು ನಿಮ್ಮ ಒಂದು ಅಣ್ಣನಾಗಿ ನಿಮಗೆ ಏನು ನಾನು ಟಿಪ್ಸ್ ಕೊಡಬೇಕು, ಏನು ನಿಮಗೆ ಒಂದು ಐಡಿಯಾ ಕೊಡಬೇಕು ಅದರ ಬಗ್ಗೆ ಹೇಳಲಿಕ್ಕಿದ್ದೇನೆ. ಐ ಹ್ಯಾವ್ ಸ್ಕೋರ್ಡ್ ಔಟ್ ಇನ್ ಮೈ ಎಸ್ ಎಸ್ ಎಲ್ ಸಿ ಇಂಗ್ಲೀಷ್ ಬೋರ್ಡ್ ಎಕ್ಸಾಮ್. ಸೊ ಐ ನೋ ನೀವು ಏನು ಮಾಡಬೇಕು ಒಂದು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ. ಫಸ್ಟ್ ನೀವು ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್ ಪ್ಯಾಟರ್ನ್. ಕೆಲವೇ ನಿಮಿಷಗಳಲ್ಲಿ ಎಲ್ಲ ಪಾಯಿಂಟ್ಸನ್ನು ಕವರ್ ಮಾಡ್ತೀನಿ. ಫಸ್ಟ್ ಅಂಡರ್ಸ್ಟ್ಯಾಂಡ್ ಎಕ್ಸಾಮ್ ಪ್ಯಾಟರ್ನ್. ಹೇಗೆ ಎಕ್ಸಾಮ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ನೀವು ನೋಡಿರ್ಬೋದು. ತುಂಬ ಮಾಡೆಲ್ ಕ್ವಶನ್ ಪೇಪರ್ ಬಂದಿದೆ. ಅದರಲ್ಲಿ ನೀವು ಈಗ ಪ್ರಿಪ್ರೇಟರಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀರಾ. ಸೊ ನಿಮ್ಗೆ ಗೊತ್ತುಂಟು ಪೇಪರ್ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ. ಸೆಕೆಂಡ್ ಪಾಯಿಂಟ್, ಬಿ ಕೇರ್ಫುಲ್ ವಿತ್ MCQs. ತುಂಬಾ ಇಂಪಾರ್ಟೆಂಟ್. ಒಳ್ಳೆ ಬ್ರೈಟ್ ಸ್ಟೂಡೆಂಟ್ಸ್, ಟಾಪರ್ಸ್ ಇಲ್ಲಿ ಮಾರ್ಕ್ಸ್ ಲೂಸ್ ಮಾಡ್ತಾರೆ. ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾರ್ಕ್ಸ್ ಬರುತ್ತೆ, ಖಾಲಿ MCQsಲ್ಲಿ ಮಾರ್ಕ್ಸ್ ಹೋಗುತ್ತೆ. ಸೊ ನೀವು ಪ್ಲೀಸ್ ಏನು ಮಾಡಬೇಕಂದ್ರೆ, ನಿಮಗೆ ಆನ್ಸರ್ ಶೂರ್ ಇದ್ದರೆ ಮಾತ್ರ ನೀವು ಬರೀರಿ. ಫಸ್ಟಿಗೆ ಯಾವಾಗ ನಿಮಗೆ ಪೇಪರ್ ಸಿಗುತ್ತೆ ಆಗ ನೀವು ಓದ್ತೀರಾ. ಒಮ್ಮೆ ಸರಿಯಾಗಿ ಎಲ್ಲ ಓದಿ ಅದಾದಮೇಲೆ ಯಾವಾಗ ನೀವು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಿಮಗೆ ಆನ್ಸರ್ ಶೂರ್ ಉಂಟು ಇದೇ ಆನ್ಸರ್, ಆಗ ಮಾತ್ರ ಬರೀರಿ. ಇಲ್ಲದಿದ್ದರೆ ಆನ್ಸರ್ ಬರಿಬೇಡಿ. ಲಾಸ್ಟಿಗೆ ನೀವು ಟೈಮ್ ಸಿಕ್ಕಿದಾಗ ಬರಿಬೋದು, ಆಗ ನೀವು ತುಂಬ ಯೋಚಿಸಿ ಬರಿಬೋದು. ಸೊ ನಿಮಗೆ ಆನ್ಸರ್ ಗೊತ್ತುಂಟು ಆಗಲೇ ಬರೀರಿ. ಆನ್ಸರ್ ಗೊತ್ತಿಲ್ಲ ಅದರ ಬಗ್ಗೆ ಥಿಂಕ್ ಮಾಡಲಿಕ್ಕೆ ಹೋಗಬೇಡಿ. ಮೂವ್ ಆನ್ ಆಗಿ ನೆಕ್ಸ್ಟ್ ಕ್ವಶನ್ಗೆ ಹೋಗಿ. ಮತ್ತು ಬರೆಯುವಾಗ ಎರಡನ್ನೂ ಕೂಡ ಬರೀಬೇಕು. ಕೇವಲ ಆನ್ಸರ್ಸ್ ಬರೆಯೋದಲ್ಲ, ಅದರೊಟ್ಟಿಗಿರೋ ಆಪ್ಷನ್ನು ನೀವು ಬರಿಬೇಕು. ಮತ್ತು ಕ್ವಶನ್ಸ್ MCQ ಕ್ವಶನ್ಸನ್ನು ನೀವು 2 ಸಲ ಓದಲೇಬೇಕು. ಯಾಕಂದರೆ ಕೆಲವೊಮ್ಮೆ ನಾವು ಕೆಲವು ವರ್ಡ್ಸನ್ನು ಮಿಸ್ ಮಾಡ್ತೀವಿ. ಸೊ ಕ್ವಶನ್ಸನ್ನು 2 ಸಲ ಓದಿ, ಆಪ್ಷನ್ಸನ್ನು ಕೂಡ ಸರಿಯಾಗಿ 2 ಸಲ ಓದಿ, 3 ಸಲ ಓದಿ. ಎಷ್ಟು ನಿಮಗೆ ಆಗ್ತದೆ ಅಷ್ಟೇ ಓದಿ, ಬಟ್ ನಿಮಗೆ ಅದರ ಬಗ್ಗೆ ಯಾವುದೇ ಕನ್ಫ್ಯೂಷನ್ ಇರಬಾರ್ದು. ಥರ್ಡ್ ಪಾಯಿಂಟ್, ಥಿಂಕ್ ಆ್ಯಂಡ್ ರೈಟ್ ಗ್ರಾಮರ್. ಗ್ರಾಮರ್ ತುಂಬಾ ಇಂಪಾರ್ಟೆಂಟ್. ಇಂಗ್ಲೀಷಲ್ಲಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು, ಗ್ರಾಮರ್ ಬೇಕೇ ಬೇಕು. ಓನ್ಲಿ ಗ್ರಾಮರ್ ಕ್ಯಾನ್ ಗಿವ್ ಯು ಗುಡ್ ಮಾರ್ಕ್ಸ್. ಯಾಕಂದರೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಲ್ಲ ಬರೀತಾರೆ, ಎಲ್ಲರಿಗೂ ಅದರಲ್ಲಿ ಮಾರ್ಕ್ಸ್ ಬರುತ್ತೆ. ಆದರೆ ಗ್ರಾಮರ್ ಈಸ್ ದ ಕಿಂಗ್ ಮೇಕರ್. ಸೊ ನಿಮಗೆ ಬರೆಯುವ ಮೊದಲು ಫಸ್ಟ್ ನೀವು ಆನ್ಸರ್ ಥಿಂಕ್ ಮಾಡಿ ಮತ್ತೆ ಬರೀರಿ. ಅದರ ಬದಲು ಒಮ್ಮೆ ಬರೆದು ಅದನ್ನು ಸ್ಟ್ರೈಕ್ ಮಾಡಿ, ಮತ್ತೊಮ್ಮೆ ಬರೆದು ಅದನ್ನು ಸ್ಟ್ರೈಕ್ ಮಾಡಿ, ಹಾಗೆ ಬರಿಬೇಡಿ. ಹಾಗೆ ಬರೆದ್ರೆ ಇವ್ಯಾಲ್ಯೂಟರಿಗೆ ಡೌಟ್ ಆಗುತ್ತೆ, ಅವರಿಗೆ ಒಂದು ಪರ್ಸೆಪ್ಷನ್ ಚೇಂಜ್ ಆಗುತ್ತೆ. ಸೊ ಪ್ಲೀಸ್ ಸ್ಟ್ರೈಕ್ ಮಾಡೋದು, ವಾಪಸ್ ಸ್ಟ್ರೈಕ್ ಮಾಡೋದು ಅದು ಮಾಡಬೇಡಿ. ಒಮ್ಮೆ ಆನ್ಸರ್ ಥಿಂಕ್ ಮಾಡಿ ಮತ್ತೆ ಅದನ್ನು ಒಮ್ಮೆಲೆ ಬರೀರಿ. ಮತ್ತು ಯಾವುದೇ ಗ್ರಾಮರ್ ಕ್ವಶನ್ ಪ್ಲೀಸ್ ಬಿಡಬೇಡಿ. ನಿಮಗೆ ಅದರ ಗ್ರಾಮರ್ ಗೊತ್ತಿರೋದು ಕೂಡ ಅದನ್ನು ಏನಾದರೂ ಆಗಿ ಯಾವುದು ನಿಮಗೆ ಮೈಂಡಿಗೆ ಬರುತ್ತೆ ಪ್ಲೀಸ್ ಬರೀರಿ. ಫೋರ್ತ್ ಪಾಯಿಂಟ್, ರೈಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನೀಟ್ಲಿ. ಎಲ್ಲ ಟೀಚರ್ಸ್ ಹೇಳ್ತಾರೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸರಿಯಾಗಿ ನೀಟಾಗಿ ಬರೀರಿ. ಡೋಂಟ್ ಪುಟ್ ಎನಿ ಸ್ಟ್ರೈಕ್ಸ್. ಜಾಸ್ತಿ ಸ್ಟ್ರೈಕ್ಸ್ ಹಾಕೋದು ಕಮ್ಮಿ ಮಾಡಿ. ಯಾವುದಾದ್ರು ಮಿಸ್ಟೇಕ್ ಆದರೆ ಜಸ್ಟ್ 1 ಲೈನ್ ಹಾಕಿ. ಮತ್ತು ಜಸ್ಟ್ ನೀಟ್ ರೀಡ್. ಯಾಕಂದರೆ ನಿಮ್ಮ ಇವ್ಯಾಲ್ಯೂಟರ್ಸ್ ಎಲ್ಲ ನಿಮ್ಮ ಆನ್ಸರ್ ಸರಿಯಾಗಿ ಓದಲ್ಲ, ಅವ್ರು ಜಸ್ಟ್ ಗ್ಲಾನ್ಸ್ ಮಾಡ್ತಾ ಹೋಗ್ತಾರೆ. ಸೊ ನೀವು ಏನು ಮಾಡಬೇಕಂದ್ರೆ, ಅವ್ರು ಗ್ಲಾನ್ಸ್ ಮಾಡಬೇಕು, ಅವರಿಗೆಲ್ಲ ವರ್ಡ್ಸ್ ಗೊತ್ತಾಗಬೇಕು, ಯಾವುದೇ ವರ್ಡ್ಸ್ ಬರೆದಿದ್ದೀರಾ. ಸೊ ಹಾಗೆ ನೀವು ಜಾಸ್ತಿ ಸ್ಟ್ರೈಕ್ ಹಾಕದೆ, ಜಾಸ್ತಿ ಗಜ್ಜಿ ಬಿಜಿ ಮಾಡದೆ ಸರಿಯಾಗಿ ನೀಟಾಗಿ ಬರೀರಿ. ಎಲ್ಲ ಕ್ವಶನ್ಸ್ ಅಟೆಂಪ್ಟ್ ಮಾಡಿ. ನಿಮಗೆ ಒಂದು ಕ್ವಶನ್ ಇದು ಆನ್ಸರ್ ಗೊತ್ತಿಲ್ಲ, ದಿಸ್ ಈಸ್ ದ ಗೋಲ್ಡನ್ ಟಿಪ್. ನಿಮಗೆ ಒಂದು ಕ್ವಶನ್ ಆನ್ಸರ್ ಉಂಟು, ಅದರ ಆನ್ಸರ್ ನಿಮ್ಗೆ ಗೊತ್ತಿಲ್ಲ. ಏನು ಮಾಡಬೇಕು, ನಿಮಗೆ ಆ ಚಾಪ್ಟರ್ ಬಗ್ಗೆ, ಆ ಲೆಸನ್ ಬಗ್ಗೆ ಯಾವುದು ನಿಮಗೆ ಗೊತ್ತುಂಟು ಆನ್ಸರ್, ಯಾವುದು ಟಾಪಿಕ್ ನಿಮ್ಗೆ ಗೊತ್ತುಂಟು ಅದನ್ನು ಬರೀರಿ. ಆನ್ಸರ್ ಖಾಲಿ ಬಿಡಬೇಡಿ. ನಿಮಗೆ ಆ ಚಾಪ್ಟರ್ ಸಮರಿ ಗೊತ್ತುಂಟು ಅದನ್ನು ಬರೀರಿ ಪ್ಲೀಸ್. ಏನಾದರೂ ನೀವು ಬರೆದು ಫಿಲ್ ಮಾಡಿ. ಯಾಕಂದರೆ ಇವ್ಯಾಲ್ಯೂಟರ್ಸ್ ಹುಡುಕ್ತಾರೆ ಎಲ್ಲಿ ಆನ್ಸರ್ ಉಂಟು, ಎಲ್ಲಿ ನಾನು ಮಾರ್ಕ್ಸ್ ಕೊಡ್ಬೋದು ಅಂತ. ಪ್ಲೀಸ್ ಅದನ್ನೊಮ್ಮೆ ಆಪರ್ಚುನಿಟಿ ಅವರಿಗೆ ಕೊಡಿ. ನಾವು ಫಿಫ್ತ್ ಟ್ರಿಕ್ ಫಾರ್ ಪ್ಯಾಸೇಜ್. ಈ ಟ್ರಿಕ್ ಯೂಸ್ ಮಾಡಿ. ದಿಸ್ ಈಸ್ ದ ಬೆಸ್ಟ್ ಟ್ರಿಕ್. ನಾನು ನನ್ನ ಪ್ಯಾಸೇಜ್ ಎಕ್ಸಾಮ್ಸಲ್ಲಿ ಇದು ಯೂಸ್ ಮಾಡ್ತೀನಿ. ಏನಂದರೆ, ಫಸ್ಟ್ ನೀವು ಪ್ಯಾಸೇಜ್ ಓದುವ ಮೊದಲು ಕ್ವಶನ್ಸ್ ಓದಿ. ದಿಸ್ ಇಸ್ ದ ಟ್ರಿಕ್. ನೀವು ಫಸ್ಟ್ ಪ್ಯಾಸೇಜ್ ಓದೋದಲ್ಲ, ಫಸ್ಟ್ ನೀವು ಕ್ವಶನ್ಸ್ ಓದಿ, ಏನು ಕ್ವಶನ್ಸ್ ಕೊಟ್ಟಿದ್ದಾರೆ. ಆಗ ತುಂಬ ಟೈಮ್ ಸೇವ್ ಆಗುತ್ತೆ. ಅದಾದಮೇಲೆ ಕ್ವಶನ್ಸ್ ಓದಿದ ಮೇಲೆ ನೀವು ಪ್ಯಾಸೇಜ್ ಓದಿ, ಆಗ ನಿಮಗೆ ಗೊತ್ತಾಗುತ್ತೆ ಓಕೆ ಈ ಕ್ವಶನ್ದು ಆನ್ಸರ್ ಇಲ್ಲಿ ಉಂಟು. ಅದ್ರ ಮತ್ತೆ ಅಲ್ಲಿ ನೀವು ಬರೀಬಹುದು. ಮತ್ತು ಎಸ್ಸೆ ವೆರಿ ಇಂಪಾರ್ಟೆಂಟ್. ನೀಟ್ಲಿ ಬರೀರಿ. ಇವ್ಯಾಲ್ಯೂಟರಿಗೆ ಎಲ್ಲ ನಿಮ್ಮ ಎಸ್ಸೆ ಓದಲಿಕ್ಕೆ ಟೈಮ್ ಸಿಗಲ್ಲ, ಅವ್ರು ಜಸ್ಟ್ ಗ್ಲಾನ್ಸ್ ಮಾಡ್ತಾ ಹೋಗ್ತಾರೆ. ಸೊ ನೀವೇನು ಮಾಡಬೇಕಂದ್ರೆ ನೀಟ್ಲಿ ಬರೀರಿ. ಜಾಸ್ತಿ ಅಲ್ಲಿ ಇಲ್ಲಿ ಸ್ಟ್ರೈಕ್ಸ್ ಎಲ್ಲ ಹಾಕಬೇಡಿ. ಮತ್ತು ಲೆಟರ್ ರೈಟಿಂಗ್ ನಿಮ್ಗೆ ಗೊತ್ತುಂಟು, ಲೆಟರ್ ರೈಟಿಂಗ್ ಬಂದೇ ಬರುತ್ತೆ. ಸೊ ಪ್ಲೀಸ್ ನಿಮಗೆ ಸರಿಯಾಗಿ ಗೊತ್ತಿಲ್ಲ, ಪ್ರಾಕ್ಟೀಸ್ ಮಾಡಿ, ಬರೆದು ಕಲೀರಿ. ಯಾಕಂದರೆ ಅದು ನಾಳೆ ಬಂದೇ ಬರುತ್ತೆ ಎಕ್ಸಾಮಲ್ಲಿ. ನೀವು ಅದರಲ್ಲಿ ಮಿಸ್ಟೇಕ್ ಮಾಡಲೇಬಾರ್ದು. ಆ್ಯಂಡ್ ಸ್ವಲ್ಪ ಜನರಲ್ ಟಿಪ್ಸ್ ಹೇಳ್ತೀನಿ. 30 to 45 ಮಿನಿಟ್ಸ್ ಮೊದಲೇ ಎಕ್ಸಾಮ್ ಫಿನಿಷ್ ಮಾಡುವ ಒಂದು ಮೈಂಡ್ಸೆಟ್ ಇರಲಿ. ಅಂದರೆ ನೀವು ಎಷ್ಟು ಒಮ್ಮೆ ಒಂದು ರೌಂಡ್ ಯಾವುದೆಲ್ಲ ನಿಮ್ಗೆ ಗೊತ್ತುಂಟು ಎಲ್ಲ ಒಮ್ಮೆ 30 to 45 ಮಿನಿಟ್ಸ್ ಮೊದಲೇ ಬರೀರಿ. ಅದಾದಮೇಲೆ ಯಾವುದೆಲ್ಲ ನೀವು ಬರಲಿಲ್ಲ, ಎಲ್ಲಿ ನೀವು ಬಿಟ್ಟಿದ್ದೀರಾ, MCQs ಗ್ರಾಮರ್ ಫಿಲ್ ಮಾಡಿ. ಅದಾದಮೇಲೆ ಒಮ್ಮೆ ಪೇಪರನ್ನು ಫುಲ್ ಚೆಕ್ ಮಾಡಿ, ಪ್ಲೀಸ್ ಚೆಕ್ ಮಾಡಿ. ಮತ್ತು ಇನ್ನೂ ಟೈಮ್ ಸಿಕ್ಕಿದೆ, ನೀವು ಲೈನ್ಸ್ ಹಾಕಿ ಕ್ವಶನ್ಸ್, ಆಗ ಅದೊಂದು ಆರ್ಗನೈಸ್ ಆಗಿ ಕಾಣುತ್ತೆ. ಸೊ ಪ್ಲೀಸ್ ಇಂಥದ್ದೆಲ್ಲ ಮಾಡಿ. ನೀವು
30 to 45 ಮಿನಿಟ್ಸ್ ಮೊದಲೇ ಎಕ್ಸಾಮ್ ನಿಮ್ಮ ಒಂದು ಮೈಂಡ್ ಸೆಟ್ ಇರಬೇಕು. ಮತ್ತು ನಿಮಗೆ ಒಂದು ಆನ್ಸರ್ ಗೊತ್ತಿಲ್ಲದಿದ್ದರೆ ಮೂವ್ ಆನ್ ಮಾಡಿ, ನೆಕ್ಸ್ಟ್ ಕ್ವಶನಿಗೆ ಹೋಗಿ. ಯಾವುದೇ ಒಂದು ಕ್ವಶನ್ ಟೈಮ್ ವೇಸ್ಟ್ ಮಾಡಬೇಡಿ. ಗ್ರಾಮರ್ ತುಂಬ ಕೇರ್ಫುಲ್ ಆಗಬೇಕು. ಗ್ರಾಮರ್ ಈಸ್ ದ ಒನ್ ವಿಚ್ ಕ್ಯಾನ್ ಬ್ರಿಂಗ್ ಯು ಹೈಯೆಸ್ಟ್ ಮಾರ್ಕ್ಸ್, ವಿಚ್ ಕ್ಯಾನ್ ಬ್ರಿಂಗ್ ಯು ಮೋರ್ ಮಾರ್ಕ್ಸ್. ನೀವು ಕ್ವಶನ್ ಆ್ಯಂಡ್ ಆನ್ಸರ್ಸಲ್ಲಿ ಪಾಸ್ ಆಗ್ಬೋದು, ಆದರೆ ನೀವು ಗ್ರಾಮರಿಂದ ಮಾತ್ರ ಒಂದು ಒಳ್ಳೆಯ ಟಾಪ್ ಸ್ಕೋರ್ ಮಾಡ್ಬೋದು. ಮತ್ತು ನಿಮ್ಮನ್ನು ಅಣ್ಣನಾಗಿ ನಾನು ಹೇಳ್ತೀನಿ, ಟೆನ್ಷನ್ ತೆಗಿಬೇಡಿ. ನಂಗೆ ಗೊತ್ತು ನಿಮ್ಮ ಈಗ ಫುಲ್ ಒಂಥರ ಟೆನ್ಷನ್ ಇರ್ಬೋದು, ಏನಾಗ್ತದೆ SSLC ಎಕ್ಸಾಮ್, ಏನು ಟೆನ್ಷನ್ ತೆಗಿಬೇಡಿ. ಚಿಲ್ಲಾಗಿರಿ. ಈ ಸಮಯ ಕೂಡ ಹೋಗುತ್ತೆ. ನಿಮಗೆ ಹೇಗೆ ಎಕ್ಸಾಮ್ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಒಂದು ಎಕ್ಸಾಮ್ ಆದಮೇಲೆ ಅದರ ಬಗ್ಗೆ ಮತ್ತೆ ಯೋಚಿಸಬೇಡಿ. ಓಕೆ, ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಇಂಗ್ಲೀಷ್ ಬೋರ್ಡ್ ಎಕ್ಸಾಮ್ ಮುಗೀತು ಅಲ್ವಾ, ಅದಾದಮೇಲೆ ಅಲ್ಲಿ ಕುತ್ಕೊಂಡು ನಿಮ್ಮ ಫ್ರೆಂಡ್ಸ್ ಹತ್ರ ಇದು ಆನ್ಸರ್ ಏನೋ ಅದೇ ಆನ್ಸರ್ ಏನೋ ಡಿಸ್ಕಸ್ ಮಾಡಬೇಡಿ. ಎಕ್ಸಾಮ್ ಆಯಿತು, ಫ್ರೆಂಡ್ಸ್ ಹತ್ರ ಮೀಟ್ ಆಗೋದು ಬೇಡ. ನೀವು ಸೀದಾ ಮನೆಗೆ ಬಂದು ಮತ್ತು ಆ ಇಂಗ್ಲೀಷನ್ನೆಲ್ಲ ಆಚೆ ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಮೈಂಡ್ ರಿಫ್ರೆಶ್ ಮಾಡಿ, ಅದಾದಮೇಲೆ ಬೇರೆ ನೆಕ್ಸ್ಟ್ ಸಬ್ಜೆಕ್ಟಿಗೆ ಹೋಗಿ. ಇಂಗ್ಲೀಷ್ ಅದರ ಬಗ್ಗೆ ಏನು ಡಿಸ್ಕಸ್ ಮಾಡಲಿಕ್ಕೇ ಇಲ್ಲ. ಮಾಡಿದರೆ ನಿಮಗೆ ಎಲ್ಲಾದರೂ ಮಿಸ್ಟೇಕ್ ಇದ್ದರೆ ನಿಮ್ಮ ಮೈಂಡಿಗೆ ಆಗುತ್ತೆ, ಶಾಲಿ ಮಿಸ್ಟೇಕ್ ಮಾಡಿದ್ದೀನಿ, ಮತ್ತು ನಿಮ್ಗೆ ನೆಕ್ಸ್ಟ್ ಎಕ್ಸಾಮ್ ಏನಿರುತ್ತೆ ಅದು ಹಾಳಾಗುತ್ತೆ. ಸೊ ಪ್ಲೀಸ್, ಒಮ್ಮೆ ಎಕ್ಸಾಮ್ ಆದರೆ ಅದರ ಬಗ್ಗೆ ಡಿಸ್ಕಷನೇ ಮಾಡಬೇಡಿ. ಬುಕ್ ಕ್ಲೋಸ್, ಎಲ್ಲ ಕ್ಲೋಸ್. ಫ್ರೆಂಡ್ಸ್ ಹತ್ರ ಕೂಡ ಆನ್ಸರ್ MCQ ಆನ್ಸರ್ಸ್ ಡಿಸ್ಕಸ್ ಮಾಡಬೇಡಿ. ಮನೆಗೆ ಹೋಗಿ ಚಿಲ್ ಮಾಡಿ, ಅದಾದಮೇಲೆ ನೆಕ್ಸ್ಟ್ ಎಕ್ಸಾಮಿಗೆ ಓದಿ. ಆಲ್ ದ ಬೆಸ್ಟ್. ಯು ವಿಲ್ ಡೂ ಇಟ್. ಯು ಕ್ಯಾನ್. ನೀವು ತುಂಬ ಕಷ್ಟಪಟ್ಟಿದ್ದೀರಾ, ನೀವು ಹಾರ್ಡ್ ವರ್ಕ್ ಹಾಕಿದ್ದೀರಾ, ನಿಮಗೆ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಆಲ್ ದ ವೆರಿ ಬೆಸ್ಟ್.